ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರದೀಪ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಹೊರಟಿರೋದೆ ಧರ್ಮಸ್ಥಳ. ನೈಟು ಸುಮಾರು ಇವಾಗ 11 ಗಂಟೆ ಆಗಿದೆ. ನಾನಿವಾಗ ಹಳೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ಅವ್ರ ಹತ್ರ ಬಸ್ ಹತ್ಕೊಂಡು ನಾವು ಇವಾಗ ಹಾಸನ್ಗೆ ಹೋಗ್ತೀನಿ. ಹಾಸನಲ್ಲಿ ವಿಶೇಷವಾಗಿ ರಾಜಾರಾಮ್ ಅಂದರೆ ಸೇಟುಗಳದ್ದು ಒಂದು ಇದಿದೆ. ರಾಜಾರಾಮ್ ಅವ್ರದ್ದು ಹುಟ್ಟಿದ ಸತ್ತಿದ್ದೀನೋ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾರು ಗೊತ್ತಿದೆ. ಅವ್ರದ್ದು ನಾಳೆ ರಜಾ ಇರೋದ್ರಿಂದ ನಾವಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಹಾಸನ ಡಿಸ್ಟಿಕಲ್ಲೇ ಯಾರ್ಯಾರು ಸೇಟುಗಳಿದ್ದಾರೆ ಅವರೆಲ್ಲರದ್ದು ಅಲ್ಲಿ ಬಂದು ಅವರು ಭಜನೆ ಎಲ್ಲ ಮಾಡ್ತಾರೆ. ಹಾಗೆ ನಾನು ಬಂದಿರೋದು ಇವಾಗ ಹಳೆ ಬಸ್ ಸ್ಟ್ಯಾಂಡ್ ಹತ್ರ NH ಮೈಸೂರು ಮಂಗಳೂರು ಹೈವೇ ಇದು. ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ನಮ್ಮ ಚನ್ನರಾಯಪಟ್ಟಣ ಯಾರ್ಯಾರು ವ್ಯೂವರ್ಸ್ ಇದ್ದೀರಾ ದಯಮಾಡಿ ನಮಗೆ ಕಮೆಂಟ್ ಮಾಡಿ. ಹಾಗೆ ನಾನು ಬಂದಿರೋದು ಇವತ್ತು ಆಂಜನೇಯನ ದೇವಸ್ಥಾನದ ಹತ್ರ. ಚನ್ನರಾಯಪಟ್ಟಣದಲ್ಲಿ ಅತಿ ಎತ್ತರವಾದಂತಹ ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಬಹು ಎತ್ತರವಾಗಿ ಕಾಣುತ್ತೆ. ಅದೇ ನಮ್ಮ ಆಂಜನೇಯ ಸ್ವಾಮಿ. ನಾವು ಪ್ರತಿದಿನ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಆಂಜನೇಯನ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ತೀವಿ. ಈ ಪ್ರಪಂಚದಲ್ಲೇ ಜೀವಂತವಾಗಿರೋ ದೇವರು ಅಂದರೆ ಅದು ಹನುಮಂತ ಅಂತ ಒಂದು ಸಾಕ್ಷಿನೇ ಇದೆ. ನಿಮಗೇನಾದರೂ ಹನುಮಂತನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಆಂಜನೇಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಬನ್ನಿ. ನೋಡಿ ನಮ್ಮ ಆಂಜನೇಯ ಹೆಂಗಿದ್ದಾನೆ. ಚನ್ನರಾಯಪಟ್ಟಣದಲ್ಲಿ ಅತಿ ಎತ್ತರವಾದಂಥ ಆಂಜನೇಯ ಇದು. ನಾವೇನೇ ಕೆಲಸ ಮಾಡಿದ್ರು ಇದನ್ನು ಮಾಡಿಬಿಟ್ಟೆ ನಮಸ್ಕಾರ ಮಾಡೇ ಹೋಗೋದು. ನೋಡಿ ಸೈಡಲ್ಲಿ ನಿಮ್ಮ ಪರಮಾತ್ಮ ಕಾಣ್ತಾ ಇದ್ದಾನೆ. ನಿಮ್ಗೇನು ಅನಿಸುತ್ತೆ ನಮ್ಮ ಆಂಜನೇಯನ ದೇವಸ್ಥಾನದ ಬಗ್ಗೆ ದಯಮಾಡಿ ಕಮೆಂಟ್ ಮಾಡಿ. ಚನ್ನರಾಯಪಟ್ಟಣದವರು ನಮ್ಮನ್ನು ಫಾಲೋ ಮಾಡಿ ಹಾಗೆ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ, ನಮಸ್ಕಾರ ಆಂಜನೇಯ, ಜೈ ಶ್ರೀರಾಮ್ ಅಂತ ಹೇಳ್ತಾ ಮುಂದೆ ನಾವು ಹೋಗೋಣ. ಬನ್ನಿ. ಇನ್ನು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾರಲ್ಲಿ ಬರ್ತೀನಿ ಅಂತ ಹೇಳಿದರು, ಆದರೆ ಅವ್ರು ಬಂದಿಲ್ಲ. ಅದಕ್ಕೋಸ್ಕರ ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇವಾಗ ಬಂದೆ. ಇದೇ ನೋಡಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ನೋಡಿ ಚನ್ನರಾಯಪಟ್ಟಣದವ್ರು ನೋಡಿರ್ತೀರಾ ಹಳೆ ಬಸ್ ಸ್ಟ್ಯಾಂಡ್ನ. ನಮ್ಮ ಫಾಲೋವರ್ಸ್ ಒಬ್ಬ ಇಲ್ಲದೇನೆ ಹುಡುಗ ಮಾತಾಡ್ತಾನೆ. ಫ್ರೆಂಡ್ಸ್, ನಮ್ಮ ಹುಡುಗ ಇದನ್ನು ನೋಡಿ ಮಾತಾಡ್ತಾನೆ. ಏನನ್ಸುತ್ತೆ ವಿಡಿಯೋ ನೋಡಿ? ವಿಡಿಯೋ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಗ್ತಾ ಇವಾಗ ಮಾತಾಡ್ತಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸಲ ಎಲ್ಲರಿಗೂ ಹಾಯ್ ಹೇಳ್ಬಿಡು. ಹಾಯ್. ಹಲೋ, ನಿನ್ನ ಹೆಸರು ಹೇಳು. ಯಶವಂತ್. ID ಇದ್ರೆ ಹೇಳು. ಕಾಲ್ಮಿ ಯಶು ಅಂತ ಇವ್ರದ್ದು ID ಇದೆ. ಹಾಗೆ ಇವ್ರದ್ದು ಫಾಲೋ ಮಾಡಿ. ಈಗ ಬಸ್ಸಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಇಲ್ಲಾಂದ್ರೆ ಹಾಯ್ ಮಾಡ್ಬಿಡು. ಇಲ್ಲಿಗೆ ಬಂದಾಗ ಬೆಸ್ಟ್. ಎಲ್ಲ ಫ್ರೆಂಡ್ಸು ಮೀಟ್ ಆದ್ವಿ. ಹಾಗೆ ಅವ್ರ ಜೊತೆ ಇವಾಗ ಹಾಸನಿಗೆ ಬಂದು ಇಳಿದಿದ್ದೀನಿ. ನಮ್ಮ ಡೋಪಾ ಅಂತ ಒಬ್ಬರಿದ್ದಾರೆ. ಅವರು ವೆರಿ ಫೇಮಸ್ಸು. ಅವ್ರದ್ದು ಹೋಲ್ಸೇಲ್ ಅಂಗಡಿ ಕೂಡ ಇದೆ ಚನ್ನರಾಯಪಟ್ಟಣದಲ್ಲಿ. ಒಂದ್ಸಲ ಹೋಗಿ ವಿಸಿಟ್ ಮಾಡ್ಬೋದು ನೀವು ಕೋಟೆ ರೋಡಲ್ಲಿ. ಅವ್ರನ್ನ ಕಾಯ್ತಾ ಇದ್ದೀವಿ. ಇಲ್ಲೇ ಸುಮಾರು ಜನ ನಿಂತಿದ್ದೀವಿ. ಎಲ್ಲ ಹಾಯ್ ಮಾಡ್ರ ಮಗ. ಹಾಯ್ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇಲ್ಲೇ ವೆಯ್ಟ್ ನೋಡಿ. ನಮ್ಮ ಕುಚ್ಚಕ್ಕೂ ಡೋಪಾ ಬಂದಿದ್ದಾರೆ ಕಾರಲ್ಲಿ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ. ನಾವಿವಾಗ ಹೋಗ್ತಾ ಇದ್ದೀವಿ ರಾಜಾರಾಮ್ ಅವ್ರ ಹತ್ರ. ರಾಜಾರಾಮ್ ಅವ್ರದ್ದು ಭಜನೆ ಎಲ್ಲ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ನಮ್ಮ ಹುಡುಗನ ಜೊತೆ ನಾವು ಹೋಗ್ತಾ ಇದೀವಿ. ಹಾಗೆ ನಾನು ಮುಂದೆ ಕೂತ್ಕೊ ಅಂತ ಹೇಳ್ತೀಯಾನೆ. ಬ್ಯಾಗ್ ತೆಗ್ದಿಯನ್ ಪಾಪ ಮಗ, ಥ್ಯಾಂಕ್ಸ್. ನೆಕ್ಸ್ಟ್ ಬನ್ನಿ, ನಾನು ಮುಂದೆ ಕೂತಿರ್ತೀನಿ. ನಮ್ಮ ಡೋಪಾ ಕುಚ್ಚಕ್ಕೂ ಕಾಣ್ತಾ ಇದೆ ನೋಡು. ಲೈಟ್ ಹೊಡಿಯೋಣ. ನಮಗೆ ಹಿಂದಕ್ಕೆ ಹೋಗಿದ್ಯಾ ನೋಡಿ. ಇವರು ನಮ್ಮ ಬಾಬ್ಜಿ ಹೆಂಗಿದಾರ ನೋಡಿ, ಹೆಂಗೆ ಹೀರೋ ತರ ಹಿಂದಕ್ಕೆ ಹೋಗಿದ್ಯಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಜಾರಾಮ್ ಅವ್ರದ್ದು ಭಜನೆ ಎಲ್ಲ ಇರುತ್ತೆ. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಾವು ಇವಾಗ ಪಯಣ ಮುಂದುವರ್ಸೋಣ.